100% ಪಕ್ಕ 100% ಹೋದ್ ಸತಿ ವಿರಾಟ್ ಕೊಹ್ಲಿ 18ನೇ ಸೀಸನ್ ಜೆರ್ಸಿ ನಂಬರ್ ಅಲ್ಲೇ ವಿನ್ ಆದ್ವಿ. ಈ ಸತಿನೂ ನಾವೇ ವಿನ್ ಆಗೋದಣ್ಣ. ಪಕ್ಕ 100% ಪಕ್ಕ 100%. ಲೈನಲ್ಲೇ ಹೊಡಿತೀವಿ ಅಂತೀರಾ ಕಪ್ನ? ಅಣ್ಣ ಓಕೆ, ಯಾರು ಬರ್ಬೋದು ಫೈನಲ್ಸ್ ನಮ್ಮ ಜೊತೆಗೆ? ನಮ್ಮ ಅಪೋನೆಂಟ್ ಯಾರು ಪಂಜಾಬ್ ಇರ್ತಾರೆ? ಕಿಂಗ್ಸ್ ಅನ್ಕೋತೀನಿ ಅಣ್ಣ. ಪಂಜಾಬ್ ಇಲ್ಲಾಂದ್ರೆ ಪಂಜಾಬೇ ಅಣ್ಣ. GT ಬರ್ಬೋದು, SRH ಬರ್ಬೋದು. SRH ನೋಡಿ ಎಷ್ಟು ಮೇಲೆ ಬಂತು. ಅಭಿಷೇಕ್ ಶರ್ಮಾ 135 ರನ್ಸ್ ಹೋದ್ ಸತಿ. ಇಶಾನ್ ಕಿಶನ್, ಟ್ರಾವಿಸ್ ಹೆಡ್ 3 ಜನ T20 ಪ್ಲೇಯರ್ಸ್ ಇದ್ದಾರೆ. ಕ್ಲಾಸ್ ಅನ್ನು ಫಾರ್ಮ್ ಅದು ಮಾಡಿದ್ದಾರೆ. ಇಷ್ಟೆಲ್ಲ ಜಾಸ್ತಿ ರನ್ಸ್ ಹೊಡೆದಿದೆ IPL ಅಲ್ಲಿ. ಬಟ್ ಲಾಸ್ಟ್ 2 ಮ್ಯಾಚಸ್ RCB ಅವ್ರು ಸೋತ್ರಲ್ಲ, ಏನ್ ರೀಸನ್ ಇರ್ಬೋದು ಅದು? ಅದು ಒಂಚೂರು ಬೌಲಿಂಗ್ ಅಲ್ಲಿ ಫಾರ್ಮ್ ಇರ್ಲಿಲ್ಲ ಅಣ್ಣ. ಫೀಲ್ಡಿಂಗ್ ಅಲ್ಲಿ ಅಷ್ಟೇ ಭುವನೇಶ್ವರೇ 3 ವಿಕೆಟ್ ತಗೊಂಡ, ಕುರ್ನಾಲ್ ಒಂದೇ 1 ವಿಕೆಟ್ ತಗೊಂಡ. 4 ವಿಕೆಟ್ ಹೋಗಿದ್ದು. ಜಾಸ್ತಿ ವಿಕೆಟ್ಸ್ ಬಿದ್ದಿದ್ರೆ ಬೌಲರ್ಸ್ ಅಷ್ಟೊಂದು ಹೊಡೆಯೋದಕ್ಕೆ ಆಗ್ತಿರ್ಲಿಲ್ಲ ರನ್ಸ್. ಸ್ವಲ್ಪ ಅದು ಹೋಮ್ ಪಿಚ್ ಅಲ್ಲೇ ಸೋತಿದ್ದಾರೆ. ಒಂಚೂರು ಟಾಪ್ ಅದು ಡೆಲ್ಲಿ ಮೇಲೆ ಯಾವಾಗ್ಲೂ ಹೋಮ್ ಪಿಚ್ ಅಲ್ಲೇ ಸೋಲ್ತಾರೆ. ಯಾಕೆ? KL ರಾಹುಲ್ಗೆ ಪಿಚ್ ಗ್ರಿಪ್ ಜಾಸ್ತಿ ಇದೆ ಅಂತನಾ? KL ರಾಹುಲ್ ಕರ್ನಾಟಕದವನಾಗಿ DC ಆಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಅಂದ್ರೆ ಡೆಲ್ಲಿ ಸ್ಟೇಟ್ ಇಂದ ಬಂದವರು ವಿರಾಟ್ ಕೊಹ್ಲಿ 8000 ರನ್ಸು. ಅದು ಬೆಂಗಳೂರಿಗೆ ಆಡಿದ್ದಾರೆ ಅಂತ. ಡೆಲ್ಲಿ ಅವರಾದ್ರೆ ಏನಂತ ಅಣ್ಣ, ನಮಗೋಸ್ಕರ ಅಷ್ಟೊಂದು ರನ್ಸು ಒಂದೇ ಟೀಮಿಗೆ ಆಡಿರೋದು. ಸೊ ಓಕೆ, ಥ್ಯಾಂಕ್ ಯು. ಸೊ ಏನಾದರೂ ಬೆಸ್ಟ್ ವಿಶಸ್ ಹೇಳಿ RCBಗೆ. ವಿಶಸ್ RCBಗೆ. ಸತಿ ಕಪ್ ಗೆಲ್ಬೇಕು. CSK ಲಾಲಿಪಾಪ್